ಕರ್ನಾಟಕದ ಕಾಶ್ಮೀರ ಕೊಡಗಿನಲ್ಲೂ ಕೂಡ ಇದೇ ರೀತಿಯ ಮಳೆ ಅಬ್ಬರಿಸ್ತಾ ಇದೆ. ಅಲ್ಲೂ ಕೂಡ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಿದೆ ವರುಣಾರ್ಭಟ. ಕೋಡಿ ಬಿದ್ದಿದೆ ಕುಶಾಲನಗರದ ರೊಂಡೆ ಕೆರೆ. ಕೆರೆ ತುಂಬಿದ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ, ಅವಾಂತರ ಸೃಷ್ಟಿಯಾಗಿದೆ. ಕೃಷಿ ಪ್ರದೇಶಕ್ಕೂ ಕೂಡ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿರುವಂಥದ್ದು. ಕೆರೆಯಲ್ಲಿ ಮೀನನ್ನು ಹಿಡಿದು ಯುವಕರು ಹುಚ್ಚಾಟವನ್ನು ಪ್ರದರ್ಶನ ಮಾಡಿದ್ದಾರೆ. ಇದು ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಸತತವಾಗಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿ ಮಳೆ ನೀರು ಹರಿದುಕೊಂಡು ಹೋಗ್ತಾ ಇದೆ ಅಂತೇಳಿ. ಅದರಲ್ಲಿ ಜಾನುವಾರೊಂದು ಸಿಲುಕೊಂಡು ಒದ್ದಾಡ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಯುವಕರು ಕೆರೆಯ ಕೋಡಿ ಬಿದ್ದಿರೋದ್ರಿಂದ, ನೀರು ಹೊರ ಬಂದಿರೋದ್ರಿಂದ ಅದರಲ್ಲಿ ಮೀನು ಬಂದಿದೆ, ಆ ಮೀನನ್ನು ಹಿಡಿಲಿಕ್ಕೆ ಮುಂದಾಗಿರುವಂತಹ ಘಟನೆ ನಡೆದಿರುವಂಥದ್ದು. ಕೊಡಗಿನಲ್ಲಿ ಮಳೆ ತಂದಂತಹ ಅವಾಂತರ ಇದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆ ಅಬ್ಬರಿಸಿ ಬೊಬ್ಬೆರೆತಾ ಇದೆ. ಹೀಗಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಕೂಡ ಗೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಜಿಲ್ಲೆಯಲ್ಲಿ ಇಂದು ಕೂಡ ರೆಡ್ ಅಲರ್ಟ್ ಇರೋದ್ರಿಂದ ಇದೀಗ ಕುಶಾಲನಗರ ತಾಲೂಕಿನ ಗೊಂದಿ ಬಸವನಹಳ್ಳಿ ಸಮೀಪದಲ್ಲಿರ್ತಕ್ಕಂಥ ರೊಂಡೆ ಕೆರೆ ಏನಿದೆ, ಈ ಕೆರೆ ಏನಿದೆ ಇದು ಕೋಡಿ ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ನೀರು ಕೆರೆ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ಶೇಖರಣೆ ಆಗ್ತಿತ್ತು. ಈ ಕೆರೆಯಲ್ಲಿ ಸಾವಿರಾರು ಜನರಿಗೆ ಕೂಡ ಈ ಒಂದು ಕೆರೆ ವರದಾನ ಕೂಡ ಆಗ್ತಾ ಇತ್ತು. ಅದರಲ್ಲೂ ಬೇಸಿಗೆ ಕಾಲದಲ್ಲಂತೂ ಜಾನುವಾರುಗಳು ಕೂಡ ಒಂದಷ್ಟು ವರದಾನ ಆಗಿ ಪರಿಣಮಿಸ್ತಾ ಇತ್ತು. ಆದರೆ ಇದೀಗ ಕೋಡಿ ಬಿದ್ದಿರೋದ್ರಿಂದ ಸಾಕಷ್ಟು ನೀರು ಕೂಡ ಸರಾಗವಾಗಿ ಹರಿದು ಬೀಳ್ತಿದೆ. ಯಾವ ಪ್ರಮಾಣದಲ್ಲಿ ಈ ಒಂದು ಕೋಡಿ ಬಿದ್ದಿದೆ ಅಂತ ನೀವು ನೋಡ್ಬೋದು. ಆ ಪ್ರಮಾಣದಲ್ಲಿ ಕೆರೆಯಲ್ಲಿರ್ತಕ್ಕಂಥ ನೀರು ಸರಾಗವಾಗಿ ಹರಿದು ಕೂಡ ಗದ್ದೆಗಳತ್ತ ನುಗ್ತಾ ಇದೆ. ಗದ್ದೆಗಳು ಅನೇಕ ಬಡಾವಣೆಗಳು ಕೂಡ ನೀರು ಹರಿದು ಹೋಗ್ತಾ ಇದೆ. ಈ ಭಾಗದಿಂದ ನೀವು ನೋಡ್ಬೋದು, ಅಂದರೆ ಅಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿದೋಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಗದ್ದೆಗಳು ಕೂಡ ಜಲಾವೃತ ಕೂಡ ಗೊಂಡಿದೆ. ಆದರೆ ಮತ್ತೊಂದೆಡೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಒಂದು ರೀತಿ ಮೀನನ್ನು ಕೂಡ ಹಿಡಿಲಿಕ್ಕೆ ಮುಂದಾಗಿದ್ದಾರೆ, ಮುಗಿ ಬೀಳ್ತಾ ಇದ್ದಾರೆ. ಮಳೆ ಬಂದರೂ ಮಳೆ ಬರ್ದೇ ಇದ್ರು ತನ್ನ ಮನೆಯಲ್ಲಿ ಮೀನಿನ ಸಾರನ್ನು ಮಾಡಿ ತಿನ್ನಬೇಕು ಅನ್ನೋದು ಕೂಡ ಮಹದಾಶೆ ಆಗಿ ಕಂಡು ಬರ್ತಾ ಇದೆ. ಆ ಪ್ರಮಾಣದಲ್ಲಿ ಯುವಕರು ಹಾದಿಯಾಗಿ ವಯೋವೃದ್ಧರು ಕೂಡ ಗದ್ದೆಗಳು ಜಲಾವೃತ ಆಗಿದೆ ಅಲ್ಲೆಲ್ಲವೂ ಕೂಡ ಬಹಳಷ್ಟು ನುಗ್ಗಿ ಕೆರೆಯಿಂದ ಇರ್ತಕ್ಕಂಥ ಮೀನುಗಳೇನಿದೆ ಅದನ್ನು ಹಿಡಿಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಿ ಯಾವ ರೀತಿ ಯುವಕರು ಮುಂದಾಗ್ತಾ ಇದ್ದಾರೆ ಮೀನು ಹಿಡಿಲಿಕ್ಕೆ. ಅಂದರೆ ಒಂದು ದೊಣ್ಣೆ, ಬಡಿಗೆ ಮತ್ತು ಬಲೆಯನ್ನು ಹಾಕಿ ಆ ಗದ್ದೆಗಳಲ್ಲಿ ಇರ್ತಕ್ಕಂತಹ ಮೀನು ಸರಾಗವಾಗಿ ಹೋಗ್ತಾ ಇದೆ. ಅಂಥ ಮೀನುಗಳಿಗೆಲ್ಲ ಬಲೆ ಹಾಕಿ ಹಿಡಿದು ತಮ್ಮ ಮನೆಗಳಿಗೆ ಕೊಂಡೊಯ್ಯುವಂತಹ ಕೆಲಸವನ್ನು ಕೂಡ ನಿರಂತರವಾಗಿ ಬೆಳಗ್ಗೆಯಿಂದ ಮಾಡ್ತಾಯಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಈ ಒಂದು ಕೆರೆ ಒಡೆದು ಹೋಗಿರೋದು, ಕೋಡಿ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಮೀನುಗಳು ಕೂಡ ಅಪಾರ ಸಂಖ್ಯೆಯಲ್ಲಿದೆ. ಈಗಾಗಲೇ ಪಂಚಾಯಿತಿಯವರು ಕೂಡ ಇದನ್ನು ಟೆಂಡರ್ನ ಕರೆದಿದ್ರು ಮೀನು ಹಿಡಿಲಿಕ್ಕೆ ಅಂತಲೂ ಕೂಡ ಮೂಲಗಳ ಮಾಹಿತಿ. ಹೀಗಾಗಿ ಸಾಕಷ್ಟು ಮೀನುಗಳು ಇದೀಗ ಸರಾಗವಾಗಿ ಗದ್ದೆಗಳತ್ತ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಯುವಕರು ಈ ಒಂದು ಮೀನು ಹಿಡಿಯುವ ಕಾರ್ಯದಲ್ಲಿ ಕೂಡ ತೊಡಗಿದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಮಳೆಯಿಂದ ಅವಾಂತರಗಳು ಜಿಲ್ಲೆಯ ಜನರಿಗೆ ಆಗ್ತಾ ಇದ್ದಾರೆ. ಮತ್ತೊಂದೆಡೆ ಯುವಕರು ಮಾತ್ರ ಆ ಮಳೆಯನ್ನು ಲೆಕ್ಕಿಸದೆ ಮೀನನ್ನು ಹಿಡಿಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕೊಂಚ ಮಧ್ಯಾಹ್ನ ನಂತರ ತಗ್ಗಿದೆ. ಆದರೆ ಅವಾಂತರಗಳು ಮಾತ್ರ ಜಿಲ್ಲೆಯಾದ್ಯಂತ ಮುಂದುವರಿತಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ್ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಒಂದು ಕಡೆ ಮಳೆಯಬ್ಬರ ಮುಂದುವರೆದ್ರೆ ಮತ್ತೊಂದು ಕಡೆ ಈ ಗುಡ್ಡ ಕುಸಿತ ಕೂಡ ಸಾಮಾನ್ಯವಾಗಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ಚೆಟ್ಟಳ್ಳಿಯಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು. ಚೆಟ್ಟಳ್ಳಿ ರಸ್ತೆಯ ಅಂಬ್ಯಾಲ ಬಳಿ ಗುಡ್ಡ ಕುಸಿದು ಮಣ್ಣು ರಸ್ತೆಗೆ ಬಂದಿರುವಂತಹದ್ದು. ಸಣ್ಣ ಪ್ರಮಾಣದ ಗುಡ್ಡ ಕುಸಿತವಾಗಿದೆ. ದೊಡ್ಡ ಪ್ರಮಾಣದ ಅನಾಹುತ ತಪ್ಪಿದೆ. ಮಣ್ಣನ್ನು ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಸಿಬ್ಬಂದಿಗಳು. 2019ರಲ್ಲೂ ಕೂಡ ಈ ಕೊಡಗು ಭಾಗದಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಮಳೆ ಜಾಸ್ತಿ ಆಗ್ತಾ ಇದ್ದರೆ ಈ ಗುಡ್ಡ ಕುಸಿಯೋದು ಸರ್ವೇ ಸಾಮಾನ್ಯವಾಗಿ ಬಿಡುತ್ತೆ. ಈಗ ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಮರುಕಳಿಸ್ತಾ ಇರುವಂಥದ್ದು. ಈ ಗುಡ್ಡ ಪ್ರದೇಶಗಳಲ್ಲಿ ಅದನ್ನು ಕಡಿದು ನಾವು ಜಮೀನು ಮಾಡಿಕೊಂಡಿದ್ದಕ್ಕೆ, ಅಲ್ಲಿ ರೆಸಾರ್ಟನ್ನು ಕಟ್ಟಿದ್ದಕ್ಕೆ ಅದರ ಪರಿಣಾಮವನ್ನು ನಾವೀಗ ಎದುರಿಸ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಹೇಗೆ ಗುಡ್ಡ ಕುಸಿದು ರಸ್ತೆಗೆ ಮಣ್ಣು ಬಂದು ಬಿದ್ದಿದೆ ಅಂತ. ಇನ್ನು ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಅವಾಂತರಗಳನ್ನು ಗಮನಿಸಿದ್ವಿ. ಈಗ ಮಲೆನಾಡು ಭಾಗದ ಕಡೆ ಹೋಗೋಣ. ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಭಾರೀ ಗಾಳಿ ಮಳೆಗೆ
ಮನೆಯ ಗೋಡೆಯೊಂದು ಕುಸಿತವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೊಸನಗರ ತಾಲೂಕಿನ ಮಾರುತಿಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಪುಟ್ಟಮ್ಮ ಎಂಬುವರಿಗೆ ಸೇರಿದಂತಹ ಮನೆಯ ಗೋಡೆ ಸಂಪೂರ್ಣವಾಗಿ ಕುಸಿತವಾಗಿದೆ, ದರಶಾಹಿಯಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪುಟ್ಟಮ್ಮ. ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ತುಂಬ ಹಳೆಯ ವರ್ಷದ ಮನೆ, ಜೊತೆಗೆ ಮಣ್ಣಿನ ಮನೆ ಆಗಿರೋದ್ರಿಂದ ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ, ಈ ಮಣ್ಣಿನ ಗೋಡೆ ತೇವವಾಗ್ತಾ ಇದ್ದ ಹಾಗೆ ಈ ಮನೆ ಬಿದ್ದಿರುವಂತಹದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಕಂದಾಯ ಅಧಿಕಾರಿಗಳು ಭೇಟಿ ಕೊಟ್ಟು, ಸ್ಥಳೀಯ ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ಹೊಸ ಮನೆ ಕಟ್ಟಿಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರಂತೆ.